ಈ ಪ್ರೀತಿ ಮಾಡಿರೋರ ಮೇಲೆ ಕೋಪ ಯಾಕೆ ಬರುತ್ತೆ? ಇವತ್ತಿನ ಟಾಪಿಕ್ ಇದಾಗಿರುತ್ತೆ. ನೋಡಿ, ನಾವು ತುಂಬ ಕೋಪ ಮಾಡ್ಕೊಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ನಾವು ತುಂಬ ಯಾರ ಮೇಲೆ ಪ್ರೀತಿ ಇಟ್ಕೊಂಡಿರ್ತೀವಿ, ಯಾರನ್ನ ಪ್ರೀತಿ ಮಾಡ್ತಿರ್ತೀವಿ. ಸೊ ಕೋಪ ಹೆಂಗೆ ಜನ್ರೇಟ್ ಆಗುತ್ತೆ? ಇದಕ್ಕೆ ಮೇನ್ ರೀಸನ್ ಏನು? ಓಕೆನಾ? ವಿಡಿಯೋ ಇಷ್ಟ ಆಗಿದ್ದರೆ, ಯಾವ ಪಾಯಿಂಟ್ ಇಷ್ಟ ಆಗಿರುತ್ತೆ, ಸೊ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನು ಕಮೆಂಟ್ ಮಾಡ್ತೀರಿ ಓದ್ತೀನಿ. ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ, ವಿಡಿಯೋ ಪರ್ಫಾರ್ಮ್ ಮಾಡುತ್ತೆ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಆದಷ್ಟು ಬೇಗ 20,000 ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬರ್ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ನಾನು ನಿಮ್ಮವರು ಅಂತ ಅವರಿಗೆ ಸಮರ್ಪಣೆ ಮಾಡಿದಾಗ, ಎಕ್ಸಾಂಪಲ್ ಈಗ ಹುಡುಗ ಹುಡುಗಿ ಲವ್ ಅನ್ಕೊಳ್ಳೋಣ, ಗಂಡ ಹೆಂಡತಿ ಹುಡುಗ ಹುಡುಗಿ ಯಾವುದೇ ಅನ್ಕೊಳ್ಳೋಣ. ಈ ಭಾವನೆಗಳನ್ನು ಇವ್ರಿಗೆ ಕನೆಕ್ಟ್ ಮಾಡಿರ್ತಾರೆ, ಇವ್ರ ಭಾವನೆಗಳನ್ನು ಇವ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಅಂದರೆ ಒಬ್ರಿಗೊಬ್ರು ತಮಗೆ ತಾವು ಅರ್ಪಣೆ ಮಾಡ್ಕೊಂಡಿರ್ತಾರೆ. ಸ್ವಂತ, ನಾನು ನಿನಗೆ ಸ್ವಂತ, ನೀ ನನಗೆ ಸ್ವಂತ. ಈ ಸ್ವಂತದ್ದು ಅಂದಾಗ ಆ ಸ್ವಂತ ನನಗೆ ಮಾತ್ರ ಇರಬೇಕು ಅನ್ನೋದೊಂದು ಆ ಪ್ರೀತಿಯ ಸಂಕೇತವಾಗಿರುತ್ತೆ. ಆ ಎಮೋಷನ್ ಹಾಗಿರುತ್ತೆ, ನನಗೆ ಮಾತ್ರ ನೀನು ಸ್ವಂತವಾಗಿರಬೇಕು ಅಂತ ಇರುತ್ತೆ. ಆ ಸ್ವಂತ ಏನಿರುತ್ತಲ್ಲ, ಚೂರು ಆಚೆ ಈಚೆ ಆದರೆ ಎಲ್ಲೋ ಒಂದು ಕಡೆ ಆ ಸ್ವಂತದ ಮೇಲೆ ಕೋಪ ಬರಲಿಕ್ಕೆ ಶುರು ಆಗುತ್ತೆ. ಇದೇ ಕೋಪ ನಮ್ಮದು ಅಂತ ಆದಾಗ ಕೋಪ ಮತ್ತು ದುಃಖ, ಯಾವಾಗ ನಂದು ನಮ್ಮದು ಅನ್ನೋದಿರುತ್ತಲ್ಲ, ಅವಾಗ ಮಾತ್ರ ಜನ್ರೇಟ್ ಆಗಲಿಕ್ಕೆ ಸಾಧ್ಯ ಆ ಕೋಪ ಅನ್ನೋದು. ಈಗ ದಾರಿ ಮೇಲೆ ಯಾರೋ ಹೋಗ್ತಿರ್ತಾರೆ ಅನ್ಕೊಳ್ಳೋಣ, ಅವ್ರ ಮೇಲೆ ನಮಗೆ ಕೋಪ ಬರೋಲ್ಲ, ಅವ್ರ ಮೇಲೆ ನಮಗೆ ದುಃಖ ಬರೋಲ್ಲ. ಯಾವಾಗ ಬರುತ್ತೆ ನೋಡಿ, ಯಾರೋ ಸತ್ತಾಗ ನಮಗೆ ಅಳು ಬರೋಲ್ಲ. ಬಟ್ ನಮ್ಮವ್ರು ಸತ್ತಾಗ, ನಂದು ಸತ್ತಾಗ ನಮಗೆ ಕೋಪ ಆಗಲಿ ಪ್ರೀತಿ ಆಗಲಿ ಅಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಲೈಕ್ ಅದು ಬರೋಕ್ಕೆ ಶುರು ಆಗುತ್ತೆ. ಆ ಎಮೋಷನ್ಗಳು ಬರೋಕ್ಕೆ ಶುರು ಆಗುತ್ತೆ. ನೋಡಿ, ನಮ್ಮವ್ರು ತಿರ್ಕೊಂಡಾಗ, ನಮ್ಮ ರಿಲೇಷನ್ ಯಾರೋ ತಿರ್ಕೊಂಡಾಗ ನಮ್ಗೆ ದುಃಖ ಅನ್ಸುತ್ತೆ, ನಮ್ಮವರು ಅಲ್ಲ ಅಲ್ಲಿ, ಬೇರೆ ಇನ್ನು ಯಾರೋ ತಿರ್ಕೊಂಡಾಗ ನಮಗೇನು ಅನಿಸಲ್ಲ. ಇದು ಹಾಗೇನೆ ಈ ಪ್ರೀತಿ ವಿಚಾರದಲ್ಲಿ ಕೋಪ ಯಾಕೆ ಜನ್ರೇಟ್ ಆಗುತ್ತೆ ಅಂದರೆ, ಭಾವನೆಗಳು ಕನೆಕ್ಟ್ ಆಗಿ, ನಮ್ಮ ಭಾವನೆಗಳು ಅವ್ರಿಗೆ ಕನೆಕ್ಟ್ ಮಾಡ್ತೀವಿ, ಅವರ ಭಾವನೆಗಳು ನಮಗೆ ಕನೆಕ್ಟ್ ಆಗ್ತೀವಿ, ನಮ್ಮವರು ಅನ್ನೋ ಫೀಲ್ ಬರುತ್ತೆ, ನಂದು ಅನ್ನೋ ಫೀಲ್ ಬರುತ್ತೆ. ಆ ನಂದು ಅನ್ನೋದು ನಮ್ಮ ಥರ ಇಲ್ಲ ಅಂದಾಗ, ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಸಹಿಸ್ಕೊಳ್ಳೋಕೆ ಮನಸ್ಥಿತಿ ಆಗ್ತಿರಲ್ಲ, ಆವಾಗ ಈ ಕೋಪ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದರೆ, ಇಷ್ಟದ ಪ್ರಕಾರ ಇಲ್ಲದೆ ಇದ್ದಾಗ, ಈಗ ನನ್ನ ಇಷ್ಟ ಏನು, ಈ ಥರ ಬಟ್ಟೆ ಹಾಕಬೇಕು, ಡ್ರೆಸ್ಸಿಂಗ್ ವಿಚಾರದಲ್ಲಿ ಈ ಥರ ಪ್ಯಾಂಟ್ ಹಾಕಬೇಕು, ಈ ಥರ ಒಂದು ಬ್ರೇಕ್ಫಾಸ್ಟ್ ಇಷ್ಟ, ಈ ಥರದೊಂದು ಲೈಫ್ ಸ್ಟೈಲ್ ಇಷ್ಟ, ಈ ಥರ ಹಿಂಗಿರಬೇಕು, ಇದೊಂದಿರುತ್ತೆ. ಆ ಇಷ್ಟದ ಪ್ರಕಾರ ವಿರುದ್ಧವಾಗಿ ಹೋದಾಗ, ಹುಡುಗನಿಗಾಗಲಿ ಹುಡುಗಿಗಾಗಲಿ, ನನ್ನ ಪ್ರೀತಿ, ನನ್ನ ಎಮೋಷನ್ಸ್, ನನ್ನ ಭಾವನೆಗಳು ನನ್ನ ವಿರುದ್ಧವಾಗಿ ಹೋಗ್ತಾ ಇದೆ ಅಂದಾಗ ಕೋಪ ಬರುತ್ತೆ ಇಲ್ವೋ? ಎಸ್ ಆರ್ ನೋ? ಇಷ್ಟದ ವಿರುದ್ಧವಾಗಿ ಹೋದಾಗ, ಯಾಕಂದರೆ ನಂದು ಅನ್ನೋದು ನಮ್ಮ ಪ್ರಕಾರ ನಡೀತಾ ಇಲ್ಲ, ನಂದು ನನ್ನ ಪ್ರಕಾರ ನಡೀತಾ ಇಲ್ಲ ಅಂದಾಗ, ಅದು ಬೇರೆ ಪ್ರಕಾರ ಹೋಗ್ತಾ ಇದೆ ಅಂದಾಗ ಕೋಪ ಬರೋದು ಸಹಜ. ನಂದು ನನ್ನ ವಿರುದ್ಧವಾಗಿ ಹೋಗ್ತಾ ಇದೆಯಲ್ಲ ನನ್ನ ಭಾವನೆಗಳು, ನನ್ನ ಎಮೋಷನ್ಗಳು. ಸೊ ಇಲ್ಲಿ ಇಷ್ಟದ ಪ್ರಕಾರ ಇಲ್ಲದೇ ಇದ್ದಾಗ ಆ ಕೋಪ ಅನ್ನೋದು ಜನ್ರೇಟ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ಯೂರಿಟಿ ಆ್ಯಂಡ್ ಎಮೋಷನ್ ಅನ್ನು ತೋರಿಸುತ್ತೆ. ಈ ಕೋಪ ಅನ್ನೋದು ಪ್ಯೂರ್, ತುಂಬ ಪ್ಯೂರ್. ಸುದೀಪ್ ಸರ್ ಹೇಳ್ತಾರೆ ಎಲ್ಲೋ ಒಂದು ಕಡೆಗೆ, ಕೋಪ ತುಂಬ ಪ್ಯೂರ್, ಅದು ಎಲ್ಲರ ಮೇಲೂ ತೋರಿಸ್ಕೊಳ್ಳೋಕ್ಕಾಗಲ್ಲ. ಯಾರು ಆ ಕೋಪ ಮಾಡ್ಕೊಳ್ಳೋಕೆ ರೈಟ್ಸ್ ಕೊಟ್ಟಿರ್ತಾರಲ್ಲ, ರೈಟ್ಸ್ ಯಾವಾಗ ಕೊಡ್ತಾರೆ? ಕಂಪ್ಲೀಟ್ ಅವ್ರು ನಮಗೆ ಸಮರ್ಪಣೆ ಆದಾಗ, ನಮಗೆ ಅರ್ಪಣೆ ಮಾಡ್ಕೊಂಡಾಗ, ಭಾವನೆ ಇಟ್ಕೊಂಡು ಎಲ್ಲನೂ ಕೂಡ ಆ ರೈಟ್ಸ್ ನಮಗೆ ಕೊಟ್ಟಿರ್ತಾರೆ, ಅವ್ರ ಮೇಲೆ ಮಾತ್ರ ನಾವು ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ. ವಿಸಾರ್ನು. ಆ್ಯಂಡ್ ಎಮೋಷನು ಅಷ್ಟೇ, ಅವ್ರ ಮೇಲೆ ಮಾತ್ರ ಎಮೋಷನ್ಗಳು ನಮಗೆ ಒಂದು ಲೈಕ್ ಆಗ್ತಿರಲ್ಲ, ಆ ಎಮೋಷನ್ ಬಿಲ್ಡ್ ಆಗಿರುತ್ತೆ, ಆ ಡ್ರೀಮ್ ಬಿಲ್ಡ್ ಆಗಿರುತ್ತೆ ಅವ್ರ ಮೇಲೆ, ರೈಟ್? ಅದು ಪ್ಯೂರಿಟಿ ಇದ್ದಾಗ ಮಾತ್ರ ಅದು ಕಾಣಿಸ್ಕೊಳ್ಳೋಕೆ ಸಾಧ್ಯ. ಈ 3 ಪಾಯಿಂಟ್ಸ್, ಪ್ರೀತಿ ಮಾಡಿರೋರ ಮೇಲೆ ಕೋಪ ಬರಲಿಕ್ಕೆ ಈ 3 ಪಾಯಿಂಟ್ಸ್ ಪಾಯಿಂಟ್ಸ್ ಅನ್ನೋಕ್ಕೆ ನಾನು ರೀಸನ್ ಅಂತ ಹೇಳ್ತೀನಿ. ಒಂದು ಸೆಕೆಂಡ್ ರೀಕಾಲ್ ಮಾಡ್ತೀನಿ ನಾನು. ಏನು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್, ನಾನು ನಿಮ್ಮವರು, ನೀವು ನಮ್ಮವರು ಅಂತ ಒಂದು ಭಾವನೆ ಕನೆಕ್ಟ್ ಆದಾಗ ಆ ಒಂದು ಕೋಪ ಅನ್ನೋದು ಜನ್ರೇಟ್ ಆಗುತ್ತೆ. ನೆಕ್ಸ್ಟು ಇಷ್ಟದ ಪ್ರಕಾರ ಇಲ್ಲದೇ ಇದ್ದಾಗ ಕೋಪ ಜನ್ರೇಟ್ ಆಗುತ್ತೆ. ನೆಕ್ಸ್ಟು ಪ್ಯೂರಿಟಿ ಮತ್ತು ಎಮೋಷನ್ ತೋರಿಸ್ಕೊಡುತ್ತೆ. ಈ ಕೋಪ ಅಂದರೆ ಅಲ್ಲಿ 100% ಲವ್ ಆ್ಯಂಡ್ ಪ್ಯೂರಿಟಿ ತೋರಿಸ್ಕೊಡುತ್ತೆ. ಸ್ನೇಹಿತರೆ, ಈ 3 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಹೇಗೆ ಬರ್ತಾ ಇದೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ನೀಡಿದೆ ಅಂತ ಹೇಳಿದರೆ, ಸೊ ಡೈರೆಕ್ಟಾಗಿ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ. ಇಲ್ಲಿ ಯಾರೋ ಬೇರೆ ನಂಬರ್ ಹಾಕಿರಲ್ಲ, ನಮ್ಮ ನಂಬರ್ ಇರುತ್ತೆ. ಕೌನ್ಸಿಲಿಂಗ್ ತೊಗೊಳ್ಬೋದು. ಕೌನ್ಸಿಲಿಂಗ್ ಎಲ್ಲ ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ಎಲ್ಲ ಕೊಡ್ತೀವಿ. ಸುಮಾರು ಜನ ಆಲ್ರೆಡಿ ಸಾಕಷ್ಟು ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ದೀವಿ. ಬೆಸ್ಟ್ ಫೀಡ್ಬ್ಯಾಕ್ ಇದೆ. ಆ್ಯಂಡ್ ಅವರಿಗೆ ಏನು ನೀಡಿದೆಯೋ ಅದ್ರ ಬೇಸ್ ಮೇಲೆ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಕೌನ್ಸಿಲಿಂಗ್ ತೊಗೊಳ್ಬೋದು ಪರ್ಸನಲಿ. ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲ್ಲ ಕೌನ್ಸಿಲಿಂಗ್ ಅಂತ ಹೇಳ್ತಾ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.